ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರಾಜ್ಯದಲ್ಲಿ ಮತ್ತೊಂದು ಕಲುಷಿತ ನೀರಿನ ದುರಂತ ಸಂಭವಿಸಿದೆ. ಮೈಸೂರಿನ ಚಾಮುಂಡೇಶ್ವರಿ ವಿಧಾನಸಭಾ ವ್ಯಾಪ್ತಿಯ ಡಿ ಸಾಲುಂಡಿಯಲ್ಲಿ ಕಲುಷಿತ ನೀರನ್ನು ಕುಡಿದು ಕನಕರಾಜ್ ಅನ್ನುವ ಯುವಕ ಸಾವನ್ನಪ್ಪಿತು. 48 ಜನ ತೀವ್ರವಾಗಿ ಅಸ್ವಸ್ಥರಾಗಿದ್ದಾರೆ. ಈ ಘಟನೆಯ ಬೆನ್ನಲ್ಲೇ ರಾಜಕೀಯ ನಾಯಕರ ಆರೋಪ ಪ್ರತ್ಯಾರೋಪಗಳು ತಾರಕಕ್ಕೆ ಇರ್ತಾ ಇದ್ದಾವೆ. ಘಟನೆಗೆ ಸರ್ಕಾರ ಮತ್ತು ಮೂಡಾದ ನಿರ್ಲಕ್ಷ್ಯವೇ ಕಾರಣ ಅಂತ ಶಾಸಕ ಜಿಟಿ ದೇವೇಗೌಡ ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರುವ ಮೂಡಾ ಅಧ್ಯಕ್ಷ ಕೆ ಮರಿಗೌಡ ಕಲುಷಿತ ನೀರು ಸರಬರಾಜು ಮತ್ತು ಯುವಕನ ಸಾವಿಗೆ ಮೂಡಾ ಒಂದೇ ಕಾರಣ ಅಲ್ಲ, ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಕೂಡ ಕಾರಣ ಅಂತ ಹೇಳ್ತಾ ಇದ್ದಾರೆ. ಸರ್, ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದ ಹೊಸದ್ರಲ್ಲಿ ರಾಯಚೂರಿನಲ್ಲಿ ಇದೇ ರೀತಿಯಾದ ಒಂದು ಘಟನೆ ನಡೆದಿತ್ತು. ಅದಾದ ನಂತರನೂ ಕೂಡ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಅಂದರೆ ಇಟ್ ಇಸ್ ಒನ್ ಆಫ್ ದಿ ಸೀರಿಯಸ್ ಇಶ್ಯೂ ಅಲ್ವಾ ಸರ್? ನೋಡ್ರಿ, ಕಲುಷಿತ ನೀರು ಅಂತನ್ನೋದು ಇಡೀ ಭಾರತದ ಪಾಲಿಗೆ ಇವತ್ತು ಶಾಪ. ಒನ್ ಆಫ್ ದಿ ಡಾಂಟಿಂಗ್ ಇಶ್ಯೂಸ್ ಇನ್ ದಿ ಎಂಟೈರ್ ಇಂಡಿಯಾ. ನಿಮಗೆ ಲ್ಯಾನ್ಸೆಟ್ ಅಂತ ಒಂದು ವರದಿ ಬರುತ್ತೆ. ಲ್ಯಾನ್ಸೆಟ್ ವರದಿಯನ್ನು ನೀವು ಯಾವಾಗಾದರೂ ಸಾಧ್ಯ ಆದರೆ ತರಿಸ್ಕೊಂಡು ಓದಿ. 2019 ಈಚೆಗೆ 2.3 ಮಿಲಿಯನ್ ಪ್ರೀ ಮೆಚ್ಯೂರ್ ಡೆತ್ಗಳು, ಅಂದ್ರೆಷ್ಟು ಮೋರ್ ದ್ಯಾನ್ 20 lakhs. ಪ್ರೀ ಮೆಚ್ಯೂರ್ ಡೆತ್ಗಳು ಅಂದರೆ ಏನು? ಮಕ್ಕಳು ಹುಟ್ಟೋಕ್ಕಿಂತ ಮುಂಚೆನೇ ಕಲುಷಿತ ನೀರನ್ನು ತಾಯಿ ಸೇವಿಸಿದ ಪರಿಣಾಮ ಸತ್ತೋಗಿದ್ದಾವೆ. ಮತ್ತು ಇದೇ ಲ್ಯಾನ್ಸೆಟ್ ವರದಿ ತಗೊಳ್ಳಿ, 6 ಲಕ್ಷ ಜನ ಏರ್ ಪೊಲ್ಯೂಷನ್ನಿಂದ ಸತ್ತೋಗಿದ್ದಾರೆ ನಮ್ಮ ದೇಶದಲ್ಲಿ. 6 ಲಕ್ಷ ಜನ. ಸೊ ಕಲುಷಿತ ನೀರು ಈಸ್ ಎ ವೆರಿ ವೆರಿ ಹ್ಯೂಜ್ ಆ್ಯಂಡ್ ಎ ವೆರಿ ಡಾಂಟಿಂಗ್ ಟಾಸ್ಕ್. ಮತ್ತು ನಮ್ಮ ದೇಶದಲ್ಲಿ 1,95,834 ಹ್ಯಾಬಿಟ್ಯಾಟ್ಗಳು ಅಂದರೆ ಏರಿಯಾಗಳು ಈ ಕ್ಷಣದವರೆಗೂ ಕೂಡ ಒಳ್ಳೆಯ ನೀರನ್ನು ಹೊಂದುವ ಅವಕಾಶವನ್ನು, ಸದಾವಕಾಶವನ್ನು, ಅದೃಷ್ಟವನ್ನು ಹೊಂದಿಲ್ಲ. ಈ ಕ್ಷಣಕ್ಕೂ ಕೂಡ ಜನ ಓಪನ್ ಡಿಫಿಕೇಶನ್ ಅಂದರೆ ಹೊರಗಡೆ ಹೋಗಿ ಮಲಮೂತ್ರಾದಿಗಳನ್ನು ಮಾಡೋದು ಅದನ್ನು ನಿಲ್ಲಿಸಿಲ್ಲ. ನೇರವಾಗಿ ನದಿಗೆ ನೀರು ಹೋಗಿ ಸೇರಿಕೊಳ್ಳುತ್ತೆ. ಅದರ ಜೊತೆಗೆ ನಿಮ್ಗೆ ಇನ್ನೂ ಒಂದು ವಿಷಯ ಹೇಳಿಬಿಡ್ತೀನಿ. ನಾವು ಗಂಗೆ ವಿಷಯ ತಗೊಳ್ಳೋಣ. ಗಂಗೆಯಲ್ಲಿ ಇವತ್ತಿಗೂ ಕೂಡ ಈ ಕ್ಷಣಕ್ಕೂ ಕೂಡ ಪ್ರತಿದಿನ 100 ಟ್ಯಾಂಕರ್ಗಳಲ್ಲಿ 5,000 kg ಮನುಷ್ಯನ ಮಲಮೂತ್ರಗಳನ್ನು ಸುರಿದು ಹೋಗುವ ಕೆಲಸ ಮಾಡ್ತಾರೆ. ಎಷ್ಟು? 5,000 kg ಪರ್ ಟ್ಯಾಂಕ್ ಮನುಷ್ಯನ ಮಲಮೂತ್ರವನ್ನು ಸುರಿದು ಹೋಗ್ತಾರೆ. ಅರ್ಥ ಆಯ್ತಾ? ಅದರ ಜೊತೆಗೆ ನಮ್ಮ ಪಟ್ಟಣ ಪ್ರದೇಶಗಳಲ್ಲಿ ಅಥವಾ ಸೆಮಿ ಅರ್ಬನ್ ಪ್ರದೇಶಗಳಲ್ಲಿ ಫ್ಯಾಕ್ಟ್ರಿಗಳ ನೀರು ಅಥವಾ ಜನ ಬಳಸಿದಂಥ ಸೋಪ್ ನೀರು, ಸ್ನಾನ ಮಾಡಿದಂಥ ನೀರು ಅಥವಾ ಅಲ್ಲೆಲ್ಲೋ ಒಡೆದು ಹೋಗಿರುವ ಡ್ರೈನೇಜ್ ಸಿಸ್ಟಮ್ ನೀರು ಅದು ಕುಡಿಯುವ ನೀರಿಗೆ ಅಂಟ್ಕೊಳ್ಳುವ ಸಂದರ್ಭ 40 to 45% ಇದೆ. ಎರಡಕ್ಕೂ ಬೇರೆ ಪೈಪ್ಲೈನ್ ಇದ್ರೂ, ಎರಡಕ್ಕೂ ಬೇರೆ ವ್ಯವಸ್ಥೆ ಇದ್ರೂ ಕೂಡ ಎವ್ರಿಬಡಿ ಕೆನಾಟ್ ಅಫೋರ್ಡ್ ಯುರೇಕಾ ಫೋರ್ಬ್ಸ್, ರೈಟ್? ಹೌದು. ಎವ್ರಿಬಡಿ ಕೆನಾಟ್ ಅಫೋರ್ಡ್ ವಾಟರ್ ಪ್ಯೂರಿಫೈಯರ್. ನಮ್ಮ ದೇಶದಲ್ಲಿ ಸಮಸ್ಯೆ ಇನ್ನೂ ಹಾಗೆ ಇದೆ. But what's the solution? No solution until we are clean enough. No solution until government takes this initiative like rapid fire. ಕುಡಿಯೋ ನೀರು ಮೂಲಭೂತ ರೀ. ಆಮೇಲೆ ಓಪನ್ ಡಿಫಿಕೇಶನ್ ಯಾವಾಗ ನಿಲ್ಲಲ್ಲ ಅಲ್ಲಿ ತನಕ ನೋ ಸೊಲ್ಯೂಷನ್. ಇದು ಫೈರ್ ಫೈಟಿಂಗ್ ಆಗಲಿಲ್ಲ ಅಂತಂದರೆ ಏನು ಕಾರಣ ನೀವು ಹುಡುಕ್ತಾ ಕೂತ್ಕೊಂಡ್ರೂ ಸಾಧ್ಯ ಆಗೋದಿಲ್ಲ. ಸಾಲ್ಮೊನೆಲ್ಲಾ ವೈರಸಸ್ಗಳು, ಸಾಲ್ಮೊನೆಲ್ಲಾ ಬ್ಯಾಕ್ಟೀರಿಯಾಸ್, ಐ ಆಮ್ ಸಾರಿ, ಐ ವಿಲ್ ಕರೆಕ್ಟ್ ಮೈ ಸೆಲ್ಫ್, ಸಾಲ್ಮೊನೆಲ್ಲಾ ಬ್ಯಾಕ್ಟೀರಿಯಾಗಳು ಹೊರಟು ಬಿಟ್ಟರೆ ಹೊಟ್ಟೆ ಒಳಗೆ ನೀವು ಸಿವಿಯರ್ ಗ್ಯಾಸ್ಟ್ರೋಎಂಟರೈಟಿಸ್ನಿಂದ ಬಳಲ್ಬಿಡ್ತೀರಿ. ಅಕ್ಯೂಟ್ GE ಗ್ಯಾಸ್ಟ್ರೋಎಂಟ್ರೈಟಿಸ್ ಅನ್ನುವ ಕಾಯಿಲೆ ಬಂದುಬಿಡುತ್ತೆ. ಏನಾಗುತ್ತೆ? ಕರುಳಬೇನೆ. ಭಾಳ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳ್ತೀನಿ ನಿಮಗೆ. ಕರುಳಬೇನೆ ಬಂದರೆ ಏನಾಗುತ್ತೆ? ಆಮಶಂಕೆ, ವಾಂತಿ, ಅದರ ಜೊತೆಗೆ ತಡೆದುಕೊಳ್ಳಕ್ಕೆ ಆಗದೆ ಇರೋಷ್ಟು ಫ್ಲೂಯಿಡ್ ಲಾಸ್. ನಿಮ್ಮ ದೇಹದಿಂದ ಫ್ಲೂಯಿಡ್ ಲಾಸ್ ಆಗ್ತಾ ಇದೆ ಅಂತಂದರೆ ನಿಮ್ಮ ದೇಹದಲ್ಲಿರುವ ಸಾಲ್ಟ್ಸ್ ಎಲ್ಲವೂ ಕೂಡ ಹೊರಗೆ ಬಂದ್ಬಿಡ್ತು ಅಂತಂದರೆ, ಸೋಡಿಯಂನಿಂದ ಹಿಡಿದು ಎಲ್ಲ ಸಾಲ್ಟ್ ಹೊರಗೆ ಬಂತು ಅಂತಂದರೆ ಸಾವೇ ಗತಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ತಕ್ಷಣಕ್ಕೆ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂತಂದರೆ ಸಾವೇ ಗತಿ.
ಗೊತ್ತಾಯ್ತಾ? ಅಕ್ಯೂಟ್ GE ಆದರೆ ಬದುಕು ಬರೋದೇ ಕಷ್ಟ. ಯಾಕಂದರೆ ಸಿವಿಯರ್ ಡಿಹೈಡ್ರೇಷನ್ ಆಗಿಬಿಟ್ರೆ ಯು ವಿಲ್ ಎಂಡ್ ಅಪ್ ಹ್ಯಾವಿಂಗ್ ಕ್ರಾನಿಕ್ ಕಿಡ್ನಿ ಫೇಲ್ಯೂರ್. ಹೇಳ್ತೀನಿ ಕೇಳಿ. ಇಫ್ ಯು ಕೀಪ್ ಆನ್ ಪಾಸಿಂಗ್ ಫ್ಲೂಯಿಡ್ಸ್ ಫ್ರಮ್ ಯುವರ್ ಬಾಡಿ, ನೀವು ದೇಹದಿಂದ ಫ್ಲೂಯಿಡ್ನ ಪಾಸ್ ಮಾಡ್ತಾನೇ ಇದ್ದೀರಿ ಅಂತಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ CKD ಆಗಿಬಿಡುತ್ತೆ. ಎಷ್ಟೋ ಜನಕ್ಕೆ AKI ಆಗಿಬಿಡುತ್ತೆ, ಅಕ್ಯೂಟ್ ಕಿಡ್ನಿ ಇಂಜುರಿ. ಸುಮಾರು ಜನಕ್ಕೆ ಅಕ್ಯೂಟ್ ಕಿಡ್ನಿ ಇಂಜುರಿ ಮೇ ಬಿ ರಿವರ್ಸ್ ಆಗ್ಬೋದು. ಸೆರಮ್ ಕ್ರಿಯಾಟಿನಿನ್ ಜಾಸ್ತಿ ಆಗಿರುತ್ತೆ, ತುಂಬ ಫ್ಲೂಯಿಡ್ಸ್ ಕೊಟ್ಬಿಟ್ಟು ಅದನ್ನು ರಿವರ್ಸ್ ಮಾಡ್ಬೋದು, ಆಮೇಲೆ ಕಿಡ್ನಿಗೇನು ಸಮಸ್ಯೆ ಆಗದೇ ನೋಡ್ಕೊಳ್ಬೋದು. ಆದರೆ ಡಿಹೈಡ್ರೇಷನ್ನಿಂದ ನಿಮಗೆ ಗ್ಯಾಸ್ಟ್ರೋಎಂಟ್ರೈಟಿಸ್ ಆಗಿ, ನಿಮಗೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಆಗಿ, ಕಿಡ್ನಿ ಏನಾದರೂ ಇಂಜುರಿ ಆಗಿ ನಿಮ್ಮ ಕಿಡ್ನಿ ಫೇಲ್ಯೂರ್ ಆಗಿಬಿಟ್ರೆ ನೀವು ಡಯಾಲಿಸಿಸ್ ಮಾಡಿಸ್ಕೊಳ್ಬೇಕಾದಂಥ ಹಂತಕ್ಕೆ ಬಂದುಬಿಡುತ್ತೆ. ಅದಕ್ಕೆ ಹೇಳೋದು ಭಾಳ ಹುಷಾರು. ಹೊರಗಡೆ ನೀರು ಕುಡಿಯುವಾಗ, ಹೊರಗಡೆ ಏನೋ ಪಾನಿಪುರಿ ಗಿನಿಪುರಿ ತಿನ್ನುವಾಗ, ಹೊರಗಡೆ ಗೋಲ್ಗಪ್ಪ ಗಬಕ ಅಂತ ತಿನ್ನುವಾಗ ಯು ಶುಡ್ ಬಿ ಕೇರ್ಫುಲ್. ಹೌದು ಸರ್. ಓಕೆ ಅಂತ ಬ್ರೇಕ್ ತಗೊಳ್ಳಿ. ಓಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.